ಸಿದ್ದರಾಮಯ್ಯ ಅವರ ನೀಲಿಗಣ್ಣಿನ ಹುಡುಗ ಜಮೀರ್ ಅಹಮದ್ ಖಾನ್ ಮೇಲೆ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಳೋಕ್ಕಾಗತ್ತಾ? ದಾವಣಗೆರೆ ದಕ್ಷಿಣದ ದಂಗಲ್ಗೆ ಜಮೀರ್ ಅಹಮದ್ ಖಾನ್ ಚಿತ್ತಾಗ್ಬಿಡ್ತಾರಾ? ದಾವಣಗೆರೆ ದಕ್ಷಿಣದ ದಂಗಲ್ಗೆ ಜಮೀರ್ ಅಹಮದ್ ಖಾನ್ ಅರ್ಧಚಂದ್ರವನ್ನು ತಮ್ಮ ಕುತ್ತಿಗೆಗೆ ಹಾಕೋತಾರ? ಅವರು ಪಕ್ಷದ ಒಳಗಡೆ ಜಮೀರ್ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತೇಳಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪಕ್ಷದ ಅಫಿಷಿಯಲ್ ಕ್ಯಾಂಡಿಡೇಟ್ನ ವಿರುದ್ಧವಾಗಿ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಬೇಕು ಟಿಕೆಟ್ ಅಂತೇಳಿ ಒತ್ತಾಯ ಮಾಡಿದರು. ಯಾವಾಗ ಅವರಿಗೆ ಟಿಕೆಟ್ ಸಿಕ್ಕಲಿಲ್ವೋ, ಯಾವ ಸಮರ್ಥ ಶ್ಯಾಮನೂರು ಟಿಕೆಟ್ ಅವರಿಗೆ ಪಡ್ಕೊಳ್ತಾರೋ ಅವರ ವಿರುದ್ಧ ಕೆಲಸ ಮಾಡಿದ್ದಾರೆ. ಅನೇಕರು ಫಂಡಿಂಗ್ ಕೂಡ ಮಾಡಿದ್ದಾರೆ ಅವರ ವಿರುದ್ಧದ ಕ್ಯಾಂಡಿಡೇಟ್ಗಳಿಗೆ ಅಂತ ಕೂಡ ಒಂದು ವಿಷಯ ಇದೆಯಲ್ಲ. ಅನೇಕ ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ನಿಂತಿದ್ರಲ್ಲ. ಕೆಲವರು ಶಕ್ತಿ ಎಷ್ಟೇ ಇರಲಿ, 5,000 ತಗೋತಾರೋ, 2,000 ಓಟ್ ತಗೋತಾರೋ, 1,000 ತಗೋತಾರೋ, ಬೇರೆ ವಿಚಾರ. ಮುಸಲ್ಮಾನ ಓಟುಗಳು ಛಿದ್ರವಾದಷ್ಟು, ಹಂಚಿಕೆ ಆದಷ್ಟು, ಬೇರೆ ಬೇರೆ ಆದಷ್ಟು ಕೂಡ ಲಾಭ ಯಾರಿಗೆ ಅಂದರೆ, ಲಾಭ ಯಾರಾದರೂ ಮಾಡ್ಕೊಳ್ಳಿ, ಯಾರನ್ನು ಸೋಲಿಸಬೇಕು ಅಂತ ಮಾಡಿದ್ರು ಅಂದರೆ ಅದು ಅಫಿಷಿಯಲ್ ಕಾಂಗ್ರೆಸ್ನ ಕ್ಯಾಂಡಿಡೇಟನ್ನ ಅಂತ ದೊಡ್ಡ ಚರ್ಚೆ ಇದೆಯಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆಯವರು ಮಾತನಾಡ್ಕೊಳ್ಳೋದು ಬಿಡಿ. ಅಭಿಷೇಕ್ ದತ್ ನೇರ ರಿಪೋರ್ಟ್ ಕೊಟ್ಟರು. ಕೆಲ ಆಡಿಯೋ ವಿಡಿಯೋಗಳ ಸಮೇತ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಹೋಗಿದ್ದಂತೆ. ಇದಕ್ಕೆ ಸೂತ್ರಧಾರ ಯಾರು ಅಂತ ಚರ್ಚೆ ಬಂದಾಗ ನಿರ್ವಿವಾದವಾಗಿ ಜಮೀರ್ ಅಂತ ಅನೇಕರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಜಮೀರ್ ವಿರುದ್ಧ ಹೋಗಿ ಕ್ರಮಕ್ಕೆ ಎಲ್ಲರದ್ದು ಕ್ರಮ, ಜಬ್ಬಾರು ಅವ್ರ ಮೇಲೆ ಕ್ರಮಗಳಾಯ್ತಲ್ಲ. ಈಗ ಆದಮೇಲೆ ಜಮೀರ್ ವಿರುದ್ಧ ಕ್ರಮ ಆಗುತ್ತಾ ಅಂತ ಬಂದಾಗ ಮುಖ್ಯಮಂತ್ರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಒಂದು ಗೊಂದಲದಲ್ಲಿ ಜಮೀರ್ ಅಹಮದ್ ಪಾತ್ರ ಇಲ್ಲ ಅಂತ ಹಿಂದೇಟು ಹಾಕ್ತಾ ಇದ್ದಾರೆ. ಆ ಕಡೆ DKಶಿಯಿಂದಾನು ಕೂಡ ಕ್ರಮ ತೆಗೆದುಕೊಳ್ಳಲಾಗದ ಅನಿಶ್ಚಿತತೆ ಒಂದು ಕಡೆ ಇದೆ. ಕ್ರಮ ಏನೇ ಇದ್ದರೂ ಕೂಡ ಹೈಕಮಾಂಡ್ ನಾಯಕರೇ ಮಾಡಬೇಕು. AICC ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರೇ ಮಾಡ್ತಾರೆ ಇದನ್ನು. ಹೀಗಾಗಿ ಜಮೀರ್ ಶಕ್ತಿ ಸಾಮರ್ಥ್ಯದ ಬಗ್ಗೆ ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ಜಮೀರ್ ವಿರುದ್ಧ ಯಾವುದೇ ಕ್ರಮ ಕಷ್ಟ ಸಾಧ್ಯ. ಕೇವಲ ಬುದ್ಧಿಮಾತು ಹೇಳಿಬಿಟ್ಟು ಸುಮ್ಮನಾಗುವ ಬಗ್ಗೆ TV5ಗೆ ಮಾಹಿತಿ ಇದೆ. ಈ ಕಡೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಿರೋದು ಅಬ್ದುಲ್ ಜಬ್ಬಾರ್. ಉಚ್ಚಾಟೆ ಹಿಂದಕ್ಕೆ ಪಡೆದೇ ಇದ್ದರೆ JDS ಕಡೆ ಮುಖ ಮಾಡಿಬಿಡ್ತಾರಾ ಜಬ್ಬಾರ್ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ.